ಹಾಯ್ ಫ್ರೆಂಡ್ಸ್, ನಾನು ಪುನೀತಾ. ಹೇಗಿದ್ದೀರಾ? ಹ್ಯಾಪಿ ನ್ಯೂ ಇಯರ್ 2026. ಹೊಸ ಕನಸುಗಳು, ಹೊಸ ಗುರಿಗಳ ಜೊತೆಗೆ ಖುಷಿಯಾಗಿ ಪಾರ್ಟಿ ಮಾಡಿಕೊಂಡು ಎಂಜಾಯ್ ಮಾಡಿ ಇವಾಗ ತಾನೇ ಫ್ರೆಶ್ ಆಗಿರ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಈ ಹೊಸ ವರ್ಷ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಕ್ಸಸ್ನ ತಂದುಕೊಡ್ಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸ ಹೆಜ್ಜೆಗಳನ್ನ ಇಡುವಾಗ ಪ್ರತಿಯೊಬ್ಬರೂ ಯೋಚನೆ ಮಾಡಿ ಇಡಿ. ಪ್ರತಿ ಹೊಸ ಹೆಜ್ಜೆನೂ ನಮ್ಮ ಗುರಿ ಕಡೆಗೆ ಆಗಿರಬೇಕು. ಬೇರೆ ಯಾರನ್ನೂ ತುಳಿಯೋದೋ ಅಥವಾ ಬೇರೆ ಯಾರನ್ನೂ ಟೀಸ್ ಮಾಡೋದೋ ಆಗಿರಬಾರ್ದು ಯಾವಾಗ್ಲೂ. ಅದರಿಂದ ನಮಗೂ ಸಕ್ಸಸ್ ಇಲ್ಲ, ನಮ್ಮ ಜೊತೆಗಿರೋರ್ಗೂ ಸಕ್ಸಸ್ ಇಲ್ಲ. ಸೊ ದಟ್ ನಮ್ಮ ಯಾವಾಗಲೂ ಫೋಕಸ್ ಗುರಿ ಕಡೆಗೆ ಮಾಡಬೇಕು. ವಾಟ್ ಎವರ್, ಯಾರು ಏನು ಬೇಕಾದ್ರೂ ಅನ್ಕೊಳ್ಳಿ, ಯಾರು ಹೆಂಗೆ ಬೇಕಾದ್ರೆ ಇರಲಿ, ಬಟ್ ನಾವು ಮಾತ್ರ ನಮ್ಮ ಗುರಿ ಕಡೆನೇ ನೋಡಬೇಕು. ಇಷ್ಟನ್ನು ಹೇಳ್ತಾ ಈ ಶಾರ್ಟ್ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಾಳಿನ ನನ್ನ ವಿಡಿಯೋದಲ್ಲಿ ನಿಮಗೆ ನನ್ನ ಇಯರ್ ಎಂಡ್ ಹಾಗೂ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿತ್ತು ಅಂತ ಫುಲ್ ಡೀಟೇಲ್ಸ್ ಆಗಿ ತಿಳಿಸ್ತೀನಿ. ಹಾಗೆ ಡೀಟೇಲ್ ವಿಡಿಯೋ ಕೂಡ ಕೊಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಟುಡೇ ನನಗೆ 5+ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ನಾನು ಈ ಖುಷಿನ ಮರೆಯಲ್ಲ. ನ್ಯೂ ಇಯರ್ ದಿನ ನನಗೆ ಹೊಸ ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ದೇವರವ್ರನ್ನ ಯಾವಾಗಲೂ ಹೀಗೇನೆ ಆರೋಗ್ಯವಾಗಿ, ಸುಖವಾಗಿ, ಸಂತೋಷವಾಗಿಟ್ಟಿರಲಿ, ಅವ್ರ ಕಾಣೋ ಕನಸುಗಳನ್ನೆಲ್ಲ ನನಸು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.